ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಿಗ್ ಬಾಸ್ 11 ಅಂತೂ ಮುಗೀತು. ಬಿಗ್ ಬಾಸ್ 12 ಸ್ಟಾರ್ಟ್ ಆಗೋ ಹಂತದಲ್ಲಿದೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಬಿಗ್ ಬಾಸ್ 12 ಯಾವ ಚಾನಲ್ ಅಲ್ಲಿ ಬರುತ್ತೆ? ಇನ್ನು ಕೆಲವರು ಹೇಳ್ತಾರೆ ಬಿಗ್ ಬಾಸ್ 11 ಮುಗೀತು, ಅಷ್ಟಕ್ಕೆ 11 ವರ್ಷ ಏನೋ ಕಷ್ಟಪಟ್ಟು ನಮ್ಮ ಸುದೀಪ್ ಸರ್ 11ವರ್ಗೂ ಮುಗಿಸ್ಕೊಟ್ರು. ಇನ್ನು ಬಿಗ್ ಬಾಸ್ 12 ಅಂತೂ ಇನ್ನು ಬರೋದೇ ಇಲ್ಲ, ಬಿಗ್ ಬಾಸ್ 11ಗೆ ಮುಗಿದೋಯ್ತು ಅಂತ ಕೆಲವರು ವಿಷಯಗಳಂತೂ ಹರಿದಾಡ್ತಾ ಇದೆ. ಬಟ್ ಬಿಗ್ ಬಾಸ್ 12 ಕೂಡ ಆಲ್ರೆಡಿ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದೆ. ಇನ್ನು ಬಿಗ್ ಬಾಸ್ ಟೀಮು ಬಿಗ್ ಬಾಸ್ 12ನ ಸ್ಟಾರ್ಟ್ ಮಾಡೋದಕ್ಕೇನು ಕೂಡ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ 12ನ ಪ್ರೆಸ್ ಮೀಟ್ ಕೂಡ ಮುಗ್ದಿದೆ ಅಂತಾನೆ ಹೇಳ್ಬೋದು. ಎಂಡಮಾಲ್ ಕಂಪ್ನಿಯ ಹಾಗೆ ಒಂದು ಚಾನಲ್ ಜೊತೆ ಮೀಟಿಂಗ್ ಕೂಡ ಮುಗಿಸಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಏನಿದೆ, ವಿಷಯ ಏನ್ ನಡೆದಿದೆ ಅನ್ನೋದನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಇನ್ನು ಬಿಗ್ ಬಾಸ್ 11 ಅಲ್ಲೇನೆ ಅಫಿಷಿಯಲ್ ಆಗಿ ನಮ್ಮ ಕಿಚ್ಚ ಸರ್ ಅವರು, ನಾವು ಇನ್ನ ನೆಕ್ಸ್ಟ್ ಸೀಸನ್ ಅಲ್ಲಿ ನಾನು ಹೋಸ್ಟ್ ಆಗಿರೋದಿಲ್ಲ, ಇಲ್ಲಿಗೆ ನನ್ನ ಒಂದು ಜರ್ನಿನ ಮುಗಿಸ್ತಾ ಇದ್ದೀನಿ ಅಂತ ಅವರ ಒಂದು ಟ್ವೀಟ್ ಮಾಡ್ಕೊಂಡಿದ್ರು. ಅವರ ಒಂದು ಐಡಿಯಲ್ಲಿ ಟ್ವೀಟ್ ಮಾಡಿದ್ರು. ಸೊ ಫೈನಲಿ ನಮ್ಮ ಕಿಚ್ಚ ಸರ್ ಅವರು ಹೋಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಮಾತನಾಡ್ತಾ ಇದ್ರೆ, ಇನ್ನು ಕೆಲವರು ನಮ್ಮ ಕಿಚ್ಚ ಸರೇನೆ ಬಿಗ್ ಬಾಸ್ 12ನ ಹೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹರಿದಾಡ್ತಾ ಇದೆ. ಬಟ್ ಇಲ್ಲಿ ಬಿಗ್ ಬಾಸ್ 12 ಸ್ಟಾರ್ಟೇ ಆಗೋದಿಲ್ಲ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ರು. ಮತ್ತೆ ಯಾವ ಚಾನಲ್ ಅಲ್ಲಿ ಈ ಒಂದು ಬಿಗ್ ಬಾಸ್ 12 ಪ್ರಸಾರ ಆಗುತ್ತೆ? ಕಲರ್ಸ್ ಕನ್ನಡದ ಪ್ರಸಾರ ಆಗುತ್ತಾ ಅಥವಾ ಸುವರ್ಣದಲ್ಲಿ ಪ್ರಸಾರ ಆಗುತ್ತಾ? ಬಟ್ ಬೇರೆ ಚಾನಲ್ ಯಾವ ಚಾನಲ್ ಅಲ್ಲಿ ಪ್ರಸಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಡಿಸ್ಕಸ್ ಆಗಿ ಫೈನಲ್ ರಿಸಲ್ಟ್ ಕೂಡ ಬಂದಿದೆ. ನಮ್ಮ ಎಲ್ಲರಿಗೂ ಕೂಡ ಬಿಗ್ ಬಾಸ್ ಅಂದ್ರೆ ಕ್ರೇಜ್ ಅಂತಾನೆ ಹೇಳ್ಬೋದು. ಒಂದು ಸೀಸನ್ ಮುಗಿದ್ರೆ ನೆಕ್ಸ್ಟ್ ಸೀಸನ್ಗೆ ಇನ್ನು ವೆಯ್ಟ್ ಮಾಡ್ತಾ ಇರೋದೇ ಜನರ ಒಂದು ಕಾಯೋದೇ ಆಗ್ತಿತ್ತು. ಅಂದ್ರೆ ಯಾವಾಗ ಬರುತ್ತೆ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಬಿಗ್ ಬಾಸ್ ಲವರ್ಸ್ಗೆ ಒಂದು ಎಲ್ಲೋ ಒಂದ್ ಕಡೆ ಯಾವ ಟಿವಿಲಿ ಬರುತ್ತೆ, ಮತ್ತೆ ಯಾವ್ಯಾವ ಕಂಟೆಸ್ಟೆಂಟ್ಗಳು ಇರ್ತಾರೆ, ಅವ್ರ ಕಂಟೆಸ್ಟೆಂಟ್ಗಳಿಂದ ಯಾವ್ಯಾವ ಕಂಟೆಂಟ್ ಸಿಗುತ್ತೆ ಅನ್ನೋದು ಎಲ್ಲ ಒಂದು ಕುತೂಹಲ ಇರುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ 12ನ ಹೋಸ್ಟ್ ಯಾರಾಗಿರ್ತಾರೆ ಅಂದ್ರೆ ನಿರೂಪಣೆ ಮಾಡೋರು ಯಾರಾಗ್ತಾರೆ? ನಮ್ಮ ಅಭಿನಯ ಚಕ್ರವರ್ತಿ. ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಆ ಸ್ಥಾನನ ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವರು ಮಾತಾಡ್ತಾ ಇದ್ರೆ, ಇನ್ನು ಬಿಗ್ ಬಾಸ್ 12ನ ನಾವು ನೋಡೋದೇ ಇಲ್ಲ, ಸುದೀಪ್ ಸರ್ ಹೋಸ್ಟ್ ಮಾಡ್ಲಿಲ್ಲ ಅಂದ್ರೆ ನಾವು ನೋಡೋದೇ ಇಲ್ಲ ಅಂತ ಅನ್ನೋದ್ರು ಕೆಲವರು ಹೇಳ್ತಾ ಇರ್ತಾರೆ. ಬಟ್ ಫೈನಲಿ ಬಿಗ್ ಬಾಸ್ 12ನ ಸುದೀಪ್ ಸರನೇ ಹೋಸ್ಟ್ ಮಾಡ್ತಾರೆ ಅನ್ನೋದು ಕೂಡ ಫೈನಲಿ ಗೊತ್ತಾಗ್ತಾ ಇದೆ. ಬಟ್ ಬಿಗ್ ಬಾಸ್ 12 ಯಾವ ಚಾನಲ್ ಅಲ್ಲಿ ಪ್ರಸಾರ ಆಗುತ್ತೆ ಅಂದ್ರೆ ಎಂಡಮಾಲ್ ಕಂಪ್ನಿ ಮತ್ತೆ ಚಾನಲ್ ಜೊತೆ ಡಿಸ್ಕಸ್ ಮಾಡಿ ಕಲರ್ಸ್ ಕನ್ನಡ ಚಾನಲ್ಗೆ ಬಿಗ್ ಬಾಸ್ 11ವರ್ಗೂ ಕೂಡ ಅವರು ಮಾತುಕತೆ ಮಾಡಿ ಆ ರಿಜಿಸ್ಟ್ರೇಷನ್ ಮುಗ್ದಿದೆಯಂತೆ. ನೆಕ್ಸ್ಟ್ ಚಾನಲ್ಲು ಗೆ ಈ ಒಂದು ಬಿಗ್ ಬಾಸ್ 12 ಕನ್ನಡ ಒಪ್ಸಿದಾರಂತೆ. ಆ ಚಾನಲ್ ಯಾವ್ದಪ್ಪ ಅಂದ್ರೆ ಸೋನಿ ಟಿವಿಲಿ ನಮ್ಮ ಕಲರ್ಸ್ ಕನ್ನಡ ಬದಲಾಗಿ ಸೋನಿ ಟಿವಿಲಿ ಬಿಗ್ ಬಾಸ್ 12 ಪ್ರಸಾರ ಆಗುತ್ತೆ ಅನ್ನೋ ವಿಷಯ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಈ ವಿಷಯನೂ ಕೂಡ ಬಂದಿದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಎಷ್ಟು ಮಟ್ಟಿಗೆ ಸರಿ ತಪ್ಪು ಗೊತ್ತಿಲ್ಲ, ಬಟ್ ಎಲ್ಲಾ ಕಡೆ ವಿಷಯ ಬರ್ತಾ ಇರೋದು ಅಂದ್ರೆ ಪ್ರೆಸ್ ಮೀಟ್ ಅಲ್ಲಿ ನಡೆದಿರೋಂತ ಚರ್ಚೆ ಏನಪ್ಪಾ ಅಂದ್ರೆ ಏನು ಎಂಡಮಾಲ್ ಕಂಪ್ನಿ ಆಗಿರ್ಬೋದು, ಕಲರ್ಸ್ ಕನ್ನಡ ಟೀಮ್ ಆಗಿರ್ಬೋದು, ಅದರ ಒಂದು ನಡುವೆ ಮಾಡ್ಕೊಂಡಿರುವಂತಹ ಒಂದು ಅಗ್ರಿಮೆಂಟ್ ಏನಿದೆ, ಆ ಅಗ್ರಿಮೆಂಟ್ 11ವರ್ಗೂ ಇತ್ತಂತೆ. ಸೊ ಹಂಗಾಗಿ 12ಗೆ ಸೋನಿ ಟಿವಿಗೆ ಈ ಒಂದು ಬಿಗ್ ಬಾಸ್ 12ನ ಪಾದಾರ್ಪಣೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಕನ್ನಡ 12 ನಮ್ಮ ಸೋನಿ ಟಿವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಹರಿದಾಡ್ತಾ ಇರೋಂತಹ ನ್ಯೂಸು. ಬಟ್ ಕ್ಲಿಯರ್ ಆಗಿ ಇನ್ನೂ ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡೋಣ. ಏನಾದರೂ ಕೂಡ ಸೋನಿ ಟಿವಿಲಿ ಪ್ರಸಾರ ಆಗುತ್ತಾ, ಕಲರ್ಸ್ ಕನ್ನಡದಲ್ಲೇ ಪ್ರಸಾರ ಆಗುತ್ತಾ, ಇನ್ನು ಕನ್ಫರ್ಮ್ ಆಗಿ ಹೇಳಿಲ್ಲ. ಬಟ್ ನಿನ್ನೆ ನಡೆದಿರುವಂತಹ ಚರ್ಚೆಯಲ್ಲಿ ಈ ಒಂದು ವಿಷಯನೂ ಕೂಡ ಪ್ರಸಾರ ಆಗಿದೆ. ಅಂದ್ರೆ ಸೋನಿ ಟಿವಿಗೆ ಕಲರ್ಸ್ ಕನ್ನಡದವರು ಒಪ್ಸಿದ್ದಾರೆ ಬಿಗ್ ಬಾಸ್ 12 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೋನಿ ಟಿವಿಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಸುದೀಪ್ ಸರ್ ಕೂಡ ಈ ಒಂದು ಸೀಸನ್ ಹೋಸ್ಟ್ನ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಅಗ್ರಿಮೆಂಟ್ ಕೂಡ ಆಗಿತ್ತು. ಬಿಗ್ ಬಾಸ್ 8 ಇಂದ 12ವರ್ಗೂ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರಿಂದ ಈ ಅಗ್ರಿಮೆಂಟ್ ಅಲ್ಲಿ ಕ್ಲಿಯರ್ ಆಗಿರೋದ್ರಿಂದ ಸುದೀಪ್ ಸರೇನೆ ಆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ದೊಡ್ಡ ಮಟ್ಟದ ಒಂದು ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಸೊ ಆ ದಂಡ ಕಟ್ಟೋದಕ್ಕಿಂತ ನಮಗೆ ಅಗ್ರಿಮೆಂಟಿನ ಪ್ರಕಾರ ನಡ್ಕೊಂಡ್ರೆ ಬೆಸ್ಟ್ ಅಂತ ಅನ್ಕೊಂಡು ಮೋಸ್ಟ್ಲಿ ಅವರು ಅಗ್ರಿಮೆಂಟ್ ಇರೋದ್ರಿಂದ ಬಿಗ್ ಬಾಸ್ ಟೀಮ್
ಅವ್ರ ಹತ್ರ ಚರ್ಚೆ ಮಾಡಿ ನಮ್ಮ ಸುದೀಪ್ ಸರ್ನ ಮತ್ತೆ ಹೋಸ್ಟ್ ಮಾಡೋ ರೀತಿ ಮಾಡಲೇಬೇಕು. ಏಕೆಂದರೆ ಅವರಿಗೆ ವಿಧಿ ಇಲ್ಲ, ಈ ಒಂದು ಸೀಸನ್ ನಾನು ನಡೆಸ್ಕೊಳ್ಳೇಬೇಕು. ಯಾಕೆಂದರೆ ಬಿಗ್ ಬಾಸ್ 8ಇಂದ 12ವರೆಗೂ ಇವ್ರಿಗೆ ಒಂದು ಕರ್ತವ್ಯ ಅಂತ ಇರುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ಇವರು ನಡೆಸ್ಕೊಡ್ಲಿಲ್ಲ ಅಂದರೆ ಸುಮ್ಮನೆ ಇವರ ಒಂದು ರೆಮ್ಯುನರೇಷನ್ ಏನಿರುತ್ತೆ ಕಟ್ ಆಗುತ್ತೆ. ಸೊ ಇಡೀ ಸೀಸನ್ 11 ವರ್ಷ ಮಾಡಿದಂತಹ ಎಫರ್ಟ್ ಕೂಡ ಹಾಳಾಗುತ್ತೆ. ಒಂದು ಅಗ್ರಿಮೆಂಟ್ ಅಂತ ಇದ್ದಾಗ ಯಾವುದೇ ಚಾನಲಲ್ಲೂ ಕೂಡ ಏನೇ ಅಗ್ರಿಮೆಂಟ್ ಇರುತ್ತೆ ಆ ಅಗ್ರಿಮೆಂಟ್ ಪೂರೈಕೆ ಮಾಡೋವರೆಗೂ ಕೂಡ ಬೇರೆ ಒಂದು ಇದ್ರ ಬಗ್ಗೆ ಹೇಳೋಂಗಿಲ್ಲ. ಸೊ ಹಾಗಾಗಿ ನಾನು ಇದೇ ಚಾನಲಲ್ಲಿ ಅಂದರೆ ಇದೇ ಬಿಗ್ ಬಾಸ್ 12 ನಾವು ಹೋಸ್ಟ್ ಮಾಡೋ ಅಂಥ ಅದರಲ್ಲಿ ಇದ್ದೀನಿ ಅಂತಲೂ ಕೂಡ ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಅವರು ಹೇಳಿರುವಂಥದ್ದು. ಮತ್ತು ಇನ್ನು ಇದಾಗಿತ್ತು ಅಪ್ಡೇಟು ಬಿಗ್ ಬಾಸ್ ಬಗ್ಗೆ, ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಬಗ್ಗೆ ಈ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಈಗ ಎಲ್ಲರೂ ಕೂಡ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ಅಂತ ಅನ್ನೋದು ಕೂಡ ಎಲ್ಲರಲ್ಲೂ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗೋದ್ರ ಬದಲಾಗಿ ಸೋನಿ ಟಿವಿಲಿ ಪ್ರಸಾರ ಆಗುತ್ತೆ ಅಂತ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸೊ ಇದು ನಾವು ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ, ಹೇಗನ್ಸ್ತಾ ಇದೆ ಬಿಗ್ ಬಾಸ್ ಬಗ್ಗೆ? ಬಿಗ್ ಶಾಕ್ ನೀಡಿದ್ದಾರೆ ಬಿಗ್ ಬಾಸ್ ಟೀಮ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ 12 ಬಗ್ಗೆ ಬಿಗ್ ಅಪ್ಡೇಟ್ ಇದಾಗಿತ್ತು ಅಂತಲೇ ಹೇಳ್ಬೋದು. ಈ ಅಪ್ಡೇಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲವ್ ಯು ಗಾಯ್ಸ್, ಬಾಯ್.